ಮನೀಗ ನಾನು ತೋರಿಸ್ತಾ ಇರುವ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಸುರತ್ಕಲ್ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಈಗಾಗಲೇ ಮತಗಲ್ಲತನ ಹಾಗೂ ದಿಲ್ಲಿಯ ಬಾಂಬ್ ಸ್ಫೋಟದ ವಿರುದ್ಧ ಗಲ್ಲತನ ವಿರುದ್ಧ ಮತ್ತು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಪಂಜಿನ ಮೆರವಣಿಗೆ ರ್ಯಾಲಿಯನ್ನು ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಪಂಜಿನ ಮೆರವಣಿಗೆ ನೇರ ದೃಶ್ಯವಂತ ನಿಮಗೆ ತೋರಿಸ್ತಾ ಇದ್ದೇನೆ. ನಾನು ನಿಮ್ಮ ಸೋಷಲ್ ಫಾರೂಕ್. ನೋಡಿ, ವೋಟ್ ಚೋರಿ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಈ ಭಿತ್ತಿಪತ್ರಗಳನ್ನಿಟ್ಟು ನಡೀತಿರುವ ದೃಶ್ಯ ತಾವು ನೋಡ್ತಾ ಇದ್ದೀರಿ ನೇರವಾಗಿ. ಈಗ ಸುರತ್ಕಲ್ ಖಾನಾದಿಂದ ಹಿಡಿದು ನೇರವಾಗಿ ಸುರತ್ಕಲ್ ಸಿಟಿವರೆಗೆ ನೇರ ಮಾಹಿತಿ. ನಾನು ನಿಮ್ಮ ಸೋಷಲ್ ಫಾರೂಕ್. ಶಿವಕುಮಾರೆಂಬ ಹೆಸರವ ಆ ಕಣ್ಣಲ್ಲೇ ಮಿಂಚನು ಹರಿಸುವ. ನೇರ ಮಾಹಿತಿ ನಾನು ನಿಮ್ಮ ಸೋಷಲ್ ಫಾರೂಕ್ ಕೊಡ್ತಾ ಇದ್ದೇನೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಖಾನಾದಿಂದ ನೇರ ಮಾಹಿತಿ ಸುರತ್ಕಲ್ನಿಂದ. ಯುವ ಕಾಂಗ್ರೆಸ್ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಇದರ ವತಿಯಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಇನಾಯತ್ ಅಲಿ ಅವರ ನೇತೃತ್ವದಲ್ಲಿ ಈ ದಿಲ್ಲಿಯ ವಿಧ್ವಂಸಕ ಸ್ಫೋಟ ಕೃತ್ಯ ಹಾಗೂ ವೋಟ್ ಚೋರಿ ಅಭಿಯಾನದ ವಿರುದ್ಧವಾಗಿ ಇವತ್ತು ಈ ಒಂದು ಪ್ರತಿಭಟನೆಯನ್ನ ಪಂಜಿನ ಮೆರವಣಿಗೆಯನ್ನ ಈಗಾಗಲೇ ವೇದಿಕೆ ಹತ್ತಿರ ನಾವು ಬಂದು ತಲುಪಿದ್ದೇವೆ. ದಯವಿಟ್ಟು ನಮ್ಮ ಎಲ್ಲ ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿದ್ದು ನಮ್ಮೊಂದಿಗೆ ಸಹಕರಿಸಬೇಕು. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, ಈ ನಿಟ್ಟಿನಲ್ಲಿ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು. ಎಲ್ಲ ನಮ್ಮ ಪಕ್ಷದ ಯುವ ಕಾಂಗ್ರೆಸ್ನ ಮಿತ್ರರು ವೇದಿಕೆಯ ಮುಂಭಾಗದಲ್ಲಿ ನಿಂತು ಈ ಕಾರ್ಯಕ್ರಮವನ್ನ, ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿ ಮಾಡಲಿಕ್ಕೆ ನೀವು ಕಾರಣೀಕರ್ತರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕರ್ತರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಇನಾಯತ್ ಅಲಿ ಅವರ ನೇತೃತ್ವದಲ್ಲಿ ಈ ಒಂದು ಪಂಜಿನ ಮೆರವಣಿಗೆ ಮಂಗಳೂರು ಉತ್ತರ ಯುವ ಕಾಂಗ್ರೆಸ್ ಹಾಗೂ ಇದರ ಜಂಟಿ ಆಶ್ರಯದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಬಂದಂತಹ ಎಲ್ಲ ಅತಿಥಿಯವರನ್ನ ಸ್ವಾಗತದೊಂದಿಗೆ ಪ್ರಾಸ್ತಾವಿಕ ಮಾತುಗಳಿಗಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ರೂಪೇಶ್ ರೈ ಅವರು. ದಯವಿಟ್ಟು ಗಿರೀಶ್ ಆಲ್ವರವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇವೆ. बोलो यूथ कांग्रेस के, बोलो कांग्रेस पार्टी के, बोलो यूथ कांग्रेस के।
ನೆರೆದಿರುವ ಎಲ್ಲ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೊದಲಾಗಿ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇವತ್ತು ನಮ್ಮೊಟ್ಟಿಗಿರುವಂತಹ ನನ್ನ ಆತ್ಮೀಯರು, ನಾನು NSY ಇದ್ದಾಗ ನನ್ನ ಅಧ್ಯಕ್ಷರಾಗಿದ್ದವರು, ನನಗೆ ಮೊದಲ ಬಾರಿಗೆ ವಿಧಾನಸೌಧದೊಳಗೆ ನನ್ನನ್ನು ಕರ್ಕೊಂಡು ಹೋದವರು ನನ್ನ NSYನ ರಾಜ್ಯಾಧ್ಯಕ್ಷ ಆಗಿದ್ದ ಹಾಗೂ ಪ್ರಸ್ತುತ ಯುವ ಕಾಂಗ್ರೆಸ್ನ ನೇರ ಮಾಹಿತಿ ನನ್ನ ಸೋಷಿಯಲ್ ಪಾರ್ಕ್. ನೇರ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೋಷಿಯಲ್ ಪಾರ್ಕ್ ಸುರತ್ಕಲ್ ವಿಧಾನಸಭಾ ಕ್ಷೇತ್ರ ಕಾಣಾದಿಂದ ಹಿಡಿದು ಈಗಾಗಲೇ ಸುರತ್ಕಲ್ ಜಂಕ್ಷನ್ನವರೆಗೆ ವೋಟ್ ಚೋರಿ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಎನ್ನುವ ಸಂದೇಶಡಿ ಈಗಾಗಲೇ ಬರ್ತಿರುವಂಥ. ನಮಸ್ಕಾರ. ಹಾಂ ಸರ್, ನಮಸ್ತೆ. ಸರ್, ನೇರ ಮಾಹಿತಿ ಕೊಡ್ತಾ ಇದ್ದೇನೆ ನಾನು ನಿಮ್ಮ ಸೋಷಿಯಲ್ ಪಾರ್ಕ್ ಸುರತ್ಕಲ್ನಿಂದ ಕಾಣಾದಿಂದ ಹಿಡಿದು ವೋಟ್ ಚೋರ್ ವಿರುದ್ಧ. ಕಾಂಗ್ರೆಸ್ ಅಧ್ಯಕ್ಷರು ನನ್ನ ಆತ್ಮೀಯರಾದಂತಹ ಮುಫೀದ್ರವರೇ, ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಸ್ಪರ್ಧಿಸಿದ ನಮ್ಮೆಲ್ಲರ ಆತ್ಮೀಯರಾದಂತಹ ಪದ್ಮರಾಜ ಪೂಜಾರಿ ಅವರೇ, ಯುವ ಕಾಂಗ್ರೆಸ್ ರೀತಿ ಯುವ ಕಾಂಗ್ರೆಸ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಿಂದ ಉಸ್ತುವಾರಿ ಗಿರೀಶ್ ಆಲ್ವಾರ್ ಅವರೇ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈ ಭಾಗದಲ್ಲಿ ಪುರುಷೋತ್ತಮ್ ಚಿತ್ರಾಪುರವರೇ, ನಮ್ಮ ಹಲವಾರು ಈಗ ಇಲ್ಲಿ ಸ್ಟೇಜಲ್ಲಿ ಜಾಗ ಇಲ್ಲ, ನಮ್ಮ ಸುಹೇಲ್ ಕಂದಕ್ರವರು ಇದ್ದಾರೆ. ಅದೇ ರೀತಿ ಸ್ಟೇಜ್ನ ಕೆಳಗಡೆ ಎಲ್ಲ ಹಲವಾರು ನಾಯಕರುಗಳಿದ್ದಾರೆ. ಗಣೇಶ್ ಪೂಜಾರಿ ಅವರು ಇರ್ಬೋದು, KPCC ಸದಸ್ಯರಾದ ನಮ್ಮ ಸದಾಶಿವ ಶೆಟ್ಟರು, ಇನ್ನೊಬ್ಬ KCPCC ಸದಸ್ಯರಾದಂಥ RK ಪೃಥ್ವಿರಾಜ್ರವರು, ಮಾಜಿ ಮೇಯರ್ ಆದ ಶಶಿಧರ ಹೆಗ್ಡೆ ಅವರು, ಜಿಲ್ಲಾ ಪಂಚಾಯತ್ ಸದಸ್ಯರಾದ UK ಮೋನು, ನಮ್ಮ ಮಾಜಿ ಮೇಯರ್ ಗುಲ್ಜಾರ್ ಬಾನ್, ಹಲವಾರು ನಾಯಕರುಗಳು ಇಲ್ಲಿದ್ದೀರಿ. ಯಾರು ಬೇಸರ ಮಾಡಬೇಡಿ, ತುಂಬ ಜನ ಎಲ್ಲ ನಮ್ಮ ನಾಯಕರುಗಳು ಇರೋದ್ರಿಂದ ಜಾಸ್ತಿ ಬೇಸರ ಮಾಡದೆ ಸಮಯದ ಅಭಾವದಿಂದ ಕ್ಷಮಿಸಬೇಕು. ಇವತ್ತು ಯುವ ಕಾಂಗ್ರೆಸ್ನವರು ಪಂಜಿನ ಮೆರವಣಿಗೆ ಮಾಡಬೇಕು, ನಮ್ಮ ದೇಶದಲ್ಲಿರುವ ಆಗುತ್ತಿರುವಂಥ ಅನ್ಯಾಯದ ವಿರುದ್ಧ ಮಾತಾಡಬೇಕೆಂಬ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಯೋಚಿಸಿ ಇವತ್ತು ಇಲ್ಲಿ ನೆರವೇರಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲನೇದಾಗಿ ಯುವಕರಿಗೆ ನಮ್ಮ ಸಂವಿಧಾನ ಉಳಿಸುವಂತಹ ಜವಾಬ್ದಾರಿ ನಿಮ್ಮೆಲ್ಲರದು. ಯುವಕರು ಇವತ್ತು 18 ವರ್ಷದ ವಯಸ್ಸಿನಲ್ಲಿ ಮತದಾನ ಹಕ್ಕನ್ನು ಕೊಟ್ಟದಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದು ರಾಜೀವ್ ಗಾಂಧಿ ಅವರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಂತ ಒಂದು ಅಧಿಕಾರವನ್ನು, ಸಂವಿಧಾನಬದ್ಧವಾಗಿ ಬಂದಂತಹ ನಮ್ಮ ಅಧಿಕಾರವನ್ನು ಕಿತ್ಕೊಳ್ಳುವಂತಹ ಕಾರ್ಯವನ್ನು ನಮ್ಮ
ಬಿಜೆಪಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ಹಾಗೂ ಚುನಾವಣಾ ಆಯೋಗವನ್ನು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆಲ್ಲರೂ ಗೊತ್ತಿರ್ಬೋದು, ನಮಗೆ ಒಂದು ದೊಡ್ಡ ಅಸ್ತ್ರ, ನಮ್ಮ ದೊಡ್ಡ ಅಧಿಕಾರ ಅಂತ ಹೇಳಿದ್ರೆ ಅದು ಮತದಾನದ ಹಕ್ಕು. ಆ ಮತದಾನ ಹಕ್ಕನ್ನು ಯಾವ ರೀತಿ ತೆಗಿತಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿಮ್ಮೆಲ್ಲರ ನಾಯಕರಾದ ರಾಹುಲ್ ಗಾಂಧಿ ಅವರು ಈಗಾಗಲೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಅದರಲ್ಲಿ ನಮ್ಮದೇ ರಾಜ್ಯದ ಬೆಂಗಳೂರಿನಲ್ಲಿ ಮಹಾದೇವಪುರದಲ್ಲಿ 1 ಲಕ್ಷ ಮತವನ್ನು, ಎಷ್ಟು 1-2 ಮತ ಅಲ್ಲ, 1 ಲಕ್ಷ ಮತವನ್ನು ಕಳ್ಳತನದ ಮೂಲಕ ಸೇರಿಸಿ ಅಲ್ಲಿ ಮತದಾನ ಮಾಡುವಂಥ ಕೆಲಸ ಆಗ್ತದೆ. ಅಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿ ಸೋತಿರುವುದು ಬರೇ 30,000ಕ್ಕೆ. ನಮ್ಮ ಲೋಕಸಭಾ ಅಭ್ಯರ್ಥಿ ಅಲ್ಲಿ ಸೋತಿರುವುದು 30,000ಕ್ಕೆ. 1 ಲಕ್ಷ ಮತ ಅವರು ಕಳ್ಳ ಮತದಾನ ಮಾಡ್ತಾರೆ. ಅಲ್ಲಿಗೆ ಮುಗಿಯುವುದಿಲ್ಲ. ಆಲಂದದಲ್ಲಿ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಆಲಂದದಲ್ಲಿ ಈಗ SIT ಆಗಿ ತನಿಖೆ ಆಗ್ತಾ ಇದೆ. ಬಿಜೆಪಿಯ ನಾಯಕರಾದ ಸುಭೇಶ್ ಗುತ್ತೇದಾರ್ ಅವರ ಮನೆಗೆ ಕೂಡ ರೈಡ್ ಆಗಿದೆ SIT. ಅಲ್ಲಿ ಈ ಕಂಪ್ಯೂಟರ್ ಆಪರೇಟರ್ಸ್ ಅನ್ನು ಹಿಡಿದು ಅವರಿಗೆ ದುಡ್ಡು ಕೊಟ್ಟು, ಅವರ ಅಕೌಂಟಿಗೆ ದುಡ್ಡು ಕೊಟ್ಟಂತ ಇದು ಪ್ರೂಫ್ ಕೊಟ್ಟಿದೆ. ದುಡ್ಡು ಕೊಟ್ಟು ಕಾಂಗ್ರೆಸ್ ಪರವಾಗಿ, ಉದಾಹರಣೆಗೆ ಹೇಳ್ತೇನೆ, ಇಲ್ಲಿ ನಮ್ಮ ಕೃಷ್ಣ ಮೀನ್ರ್ ಅವರಿದ್ದಾರೆ, ಅವರ ಮನೆಯಲ್ಲಿ ಎಲ್ಲರಿಗೂ ಕಾಂಗ್ರೆಸ್ ಓಟ್ ಹಾಕುದಂತ ಗೊತ್ತಿದೆ. ಅಂತಹ ಮನೆಯಲ್ಲಿ ಕಾಂಗ್ರೆಸ್ಸಿಗರ ಮನೆಯ ಮತವನ್ನು ಕಳ್ಳತನ ಮಾಡುವಂತಹ ಕೆಲಸ ಆನಂದದಲ್ಲಿ ಆಯಿತು. ಅಲ್ಲಿಗೆ ಮುಗಿಲಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಹರಿಯಾಣದಲ್ಲಿ ನೀವು ನೋಡಿದಿರಿ, ಬ್ರೆಜಿಲ್ನ ಮಾಡೆಲ್ ಸುರದುರ್ಬಿ ಹುಡುಗಿಯ